ನಮಸ್ಕಾರ ಎಲ್ಲರಿಗೂ, ಕುರುಬಾಸ್ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಚಿರೋಟಿ ರವೆಯಲ್ಲಿ ಚಪಾತಿ ರೀತಿ ರೊಟ್ಟಿ ಮಾಡೋದು ಹಿಂಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅಂದರೆ ಚಿರೋಟಿ ರವೆ ಬಳಸ್ಕೊಂಡು ಅದರಲ್ಲಿ ಮುದ್ದೆ ಥರ ಮಾಡಿಕೊಂಡು ರೊಟ್ಟಿ ಮಾಡೋದು ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೀನಿ. ನಾನು 1/4 kg ಅಳತೆಯಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದಕ್ಕೆ 2ರಷ್ಟು ನೀರು ತೊಗೋಬೇಕು, ಏಕೆಂದರೆ ಅದು ರವೆ ಅಳ್ಳಬೇಕಲ್ವ. ಅದಕ್ಕೆ ಈ ರವೆ ಎಷ್ಟು ತೊಗೊಂಡಿದ್ದೀವಿ ಅದಕ್ಕೆ 2ರಷ್ಟು ನೀರು ತೊಗೋತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಎಣ್ಣೆ ತೊಗೋತೀನಿ. ಬನ್ನಿ ಮಾಡೋಣ. ಇವಾಗ ಬನ್ನಿ, ನಾವು ತಳ ದಪ್ಪ ಇರೋ ಪಾತ್ರೆ ತೊಗೋಬೇಕು, ಮುದ್ದೆ ಮಾಡೋ ಥರ ಆಗಬೇಕಲ್ವ. ಅದಕ್ಕೆ ಸ್ಟವ್ ಆನ್ ಮಾಡ್ತಾಯಿದ್ದೀನಿ. 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇನ್ನೂ 1 ಗ್ಲಾಸ್ ನೀರು ಹಾಕ್ತಿದ್ದೀನಿ. 2 ಗ್ಲಾಸ್, 1 ಕಪ್ ರವೆ ತೊಗೊಂಡ್ರೆ 2 ಗ್ಲಾಸ್ ನೀರು ಹಾಕಬೇಕು. ನೋಡಿ, ರೊಟ್ಟಿ ಮಾಡೋಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದರಲ್ಲಿ 1 ಸ್ಪೂನ್ ಹಾಕಿದ್ರೆ ಸಾಕು 1/4 kg ಚಿರೋಟಿ ರವೆಗೆ. ನೋಡಿ, 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿಬೇಕಿದು. ನೋಡಿ, ನೀರು ಕುದೀತಾ ಇದೆ, ರವೆ ಹಾಕ್ತಾ ಇದ್ದೀನಿ. ನೋಡಿ, ಉರಿ ಕಡಿಮೆ ಮಾಡಿಕೊಂಡು ಇವಾಗ ಮುದ್ದೆ ಕೋಲಲ್ಲಿ ನೀಟಾಗಿ ಒಣಸ್ಕೋಬೇಕು, ಗಂಟಾಗದೇ ಇರೋ ಥರ. ಇದು ಈ ಥರ ಇದ್ರೂ ತೆಳ್ಳೆ ಅನಿಸಿದ್ರೂ ಇದು ರವೆ ಅಳ್ಳದ ಮೇಲೆ ಗಟ್ಟಿ ಆಯ್ತಾ ಬರುತ್ತೆ. ಚಪಾತಿ ಹಿಟ್ಟಿನದಕ್ಕೆ ಬರುತ್ತೆ. ಇದು ಒಣಸ್ಬೇಕು ಚೆನ್ನಾಗಿ. ಚಿರೋಟಿ ರವೆ ನೀಟಾಗಿ ಹೊಂದ್ಕೋಬೇಕು. ಹಿಂಗೆ ನೀಟಾಗಿ ಒಣಸಿದ್ರೆ ಮುದ್ದೆ ಥರ ಆಗುತ್ತೆ. ಇದು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಡೋಣ. ಅಳ್ಳಬೇಕಿತ್ತು, ಚೆನ್ನಾಗಿ ಅಳ್ತೆ ರವೆ ನೀಟಾಗಿ ಬಿಗಿ ಬರುತ್ತೆ, ಇನ್ನೂ ಬಿಗಿ ಬರುತ್ತೆ. ನೋಡಿ, ಅಂಟ್ತಾ ಇಲ್ಲ. ನೋಡಿ, ಮುದ್ದೆ ಥರ ನೀಟಾಗಿ ಬಂದಿದೆ, ಅಂಟಲ್ಲ ಇದು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಲಟ್ಟಿಸ್ಕೊಳ್ಳೋಣ. ನೋಡಿ, ಸ್ವಲ್ಪನೂ ಅಂಟ್ತಾ ಇಲ್ಲ. ನೋಡಿ, ಹಿಂಗೆ ಬರ್ತಾ ಇದೆ. ಇದು ತಣ್ಣಗಾದ್ಮೇಲೆ ಲಟ್ಟಿಸ್ಕೊಂಡ್ರೆ ಚಪಾತಿ ಥರ ಚೆನ್ನಾಗಿ ಬರುತ್ತೆ. ನೋಡಿ, ಮಾಡಿರೋ ಮುದ್ದೆನೆಲ್ಲ ತೆಗೆದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ನೀಟಾಗಿ ನಾದ್ಕೋಬೇಕು. ಇದನ್ನ ಚೆನ್ನಾಗಿ ಚಪಾತಿ ಥರ ನೀಟಾಗಿ ನಾದಬೇಕು. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇವಾಗ ಇದನ್ನು ಈ ಥರ ತಗೊಂಡು ಇದನ್ನು ಲಟ್ಸೋಣ. ಇವಾಗ ನೋಡಿ, ಹಿಂಗೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ನೀಟಾಗಿ ಲಟ್ಟಿಸ್ಕೊಂಡು ಹಿಂಗೆ ಇಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡು ನೀಟಾಗುತ್ತೆ. ಈಗ ತಪ್ಪೆ ಲಟ್ಟಿಸೋದು ಇಷ್ಟ ಆಗಿ ತಪ್ಪು ಲಟ್ಟಿಸ್ತಾ ಇದ್ದೀನಿ. ಏನು ಮನೆಗೆ ಅಂತ ಸ್ವಲ್ಪ ಗೋಧಿ ಹಾಕೊಂಡು ನೀಟಾಗಿ ತೆಳ್ಳಗೆ ಎಷ್ಟು ತೆಳ್ಳಗೆ ಬೇಕಷ್ಟು ಲಟ್ಟಿಸ್ಬೋದು. ಈಗ ಬರುತ್ತೆ. ನೋಡಿ, ರೊಟ್ಟಿ ರೆಡಿ ಆಯ್ತಾ ಇದೆ. ನೋಡಿ, ಚೆನ್ನಾಗಿ
ನೋಡಿ ರೊಟ್ಟಿ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಅಂತ. ಇದಕ್ಕೆ ನಾನು ಕ್ಯಾರೆಟ್ ಬೀಟ್ರೋಟ್ ಹಾಕಿ ಒಂದು ರೈತ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿ ಎಷ್ಟು ನೀಟಾಗಿ 2 ಲೇಯರ್ ಥರ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ರೆಡಿ.